ನಮಸ್ಕಾರ ಸ್ನೇಹಿತರೆ. ಇವತ್ತು ಬಳ್ಳಾರಿ DCC ಬ್ಯಾಂಕ್ನಲ್ಲಿ ಇರುವಂತಹ ಕೆಲವು ಹುದ್ದೆಗಳನ್ನು ನಾನಿವತ್ತು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋಕೆ ಬಂದೀನಿ. ಅದರ ಎಷ್ಟು ಹುದ್ದೆಗಳು ಮತ್ತು ಯಾವ ಯಾವ ಹುದ್ದೆಗಳು ಖಾಲಿ ಇವೆ ಮತ್ತು ಅದಕ್ಕೆ ಶೈಕ್ಷಣಿಕ ಅರ್ಹತೆ ಮತ್ತು ಅದಕ್ಕೆ ಸಂಬಳ ಎಷ್ಟು ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬಳ್ಳಾರಿ DCC ಬ್ಯಾಂಕ್ನ ಹೊಸಪೇಟೆ ವಿಭಾಗದಲ್ಲಿ ಈ ಅರ್ಜಿಗಳನ್ನು ಹುದ್ದೆ ಅರ್ಜಿಗಳನ್ನು ಕರೆದ್ರೆ ಮೊದಲು ಯಾವುದಂತಂದ್ರೆ ಪ್ರಥಮ ದರ್ಜೆ ಸಹಾಯಕರು ಅಂದರೆ FD ಅಂದರೂ ನಿಮಗಂತೂ ಗೊತ್ತೈತಿ, ಫಸ್ಟ್ ಡಿವಿಷನ್ ಕ್ಲರ್ಕ್ ಅಂತ. ಇದು ಗ್ರೇಡ್ 1 ಒಳಗೆ ಬರ್ತೈತಿ. ಎರಡನೇದು SDA ಸೆಕೆಂಡ್ ಡಿವಿಷನ್ ಕ್ಲರ್ಕ್. ಮೂರನೇದು ವಾಹನ ಚಾಲಕರು ಹುದ್ದೆಗಳನ್ನು ಕರೆದಾರೆ. ವಾಹನ ಚಾಲಕರು. ನಾಲ್ಕನೇದು ಯಾವುದಪ್ಪ ಅಂದ್ರೆ ಅಟೆಂಡರ್ ಅಂದರೆ ಕಿರಿಯ ಸಹಾಯಕರು. FDA ಎಷ್ಟು ಹುದ್ದೆಗಳು ಕರೆದಾರಂದ್ರೆ 22 ಹುದ್ದೆಗಳನ್ನು ಕರೆದಾರೆ. SDA ಎಷ್ಟು ಹುದ್ದೆಗಳು ಕರೆದಾರೆ? 28 ಹುದ್ದೆಗಳನ್ನ ಕರೆದಾರೆ. ವಾಹನ ಚಾಲಕರು ಬರೀ ಒಂದು ಅರ್ಜಿ ಹುದ್ದೆ ಐತಿ. ಕಿರಿಯ ಸಹಾಯಕರು 24 ಹುದ್ದೆಗಳನ್ನು ಕರೆದಾರೆ. ಇದಕ್ಕೆ ಶೈಕ್ಷಣಿಕ ಅರ್ಹತೆಗಳು ಯಾವುವು ಮತ್ತು ಯಾವ ರೀತಿ ನೇಮಕಾತಿ ನಡೀತೈತಿ ಅಂತ ಮುಂದಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಹುದ್ದೆಗಳನ್ನು ಮೀಸಲಾತಿ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ ಸ್ನೇಹಿತರೆ. ಯಾವ ವರ್ಗಕ್ಕೆ ಅಂದರೆ ಜಾತಿಗಳಿಗೆ ಎಷ್ಟು ಹುದ್ದೆಗಳನ್ನು ಮೀಸಲಾಗಿ ಇಡಲಾಗಿದೆ ಅಂತ ಈ ಪಾಠಲ್ಲಿ ಹೇಳೋಣ. ಮೊದಲನೇದಾಗಿ ಸ್ನೇಹಿತರೆ, FDA ಹುದ್ದೆಗಳಿಗೆ ಏನಪ್ಪ ಅಂತಂದ್ರೆ FDA ಹುದ್ದೆಗಳಿಗೆ ಸಾಮಾನ್ಯ 9, ಪರಿಶಿಷ್ಟ ಜಾತಿ 2, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1, ಪ್ರವರ್ಗ 2A 2, ಪ್ರವರ್ಗ 2B 1, ಪ್ರವರ್ಗ 3A 1, ಪ್ರವರ್ಗ 3B ಅಂದರೆ ಲಿಂಗಾಯತರಿಗೆ 1. ಈ ರೀತಿಯಾಗಿ FDA ಹುದ್ದೆಗಳಿಗೆ ಮೀಸಲಾಗಿಡಲಾಗಿದೆ ಸ್ನೇಹಿತರೆ. ಹಾಗೆಯೇ ದ್ವಿತೀಯ ದರ್ಜೆ ಅಂದರೆ SDA ಹುದ್ದೆಗಳಿಗೆ ಯಾವ ರೀತಿಯಾಗಿ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ ಅಂದರೆ ಸಾಮಾನ್ಯ 11, ಪರಿಶಿಷ್ಟ ಜಾತಿ 3, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1, ಪ್ರವರ್ಗ 2A 3 ಹುದ್ದೆಗಳು, ಪ್ರವರ್ಗ 2B 1 ಹುದ್ದೆ, ಪ್ರವರ್ಗ 3A 1 ಹುದ್ದೆ, ಪ್ರವರ್ಗ 3B 1 ಹುದ್ದೆ ಸ್ನೇಹಿತರೆ. ಈ ರೀತಿಯಾಗಿ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. ಹಾಗೆಯೇ ವಾಹನ ಚಾಲಕರು ಇದು ಒಂದೇ ಹುದ್ದೆ ಇರುವುದರಿಂದ ಸ್ನೇಹಿತರೆ ಸಾಮಾನ್ಯ ಒಂದೇ ಹುದ್ದೆ ಖಾಲಿ ಇದೆ ಸ್ನೇಹಿತರೆ ಇದು. ಮತ್ತು ಹಾಗೆ ಕಿರಿಯ ಸಹಾಯಕರು ಅಟೆಂಡರ್ ಹುದ್ದೆಗೆ ಇಲ್ಲಿ ಅಟೆಂಡರ್ ಹುದ್ದೆಗಳು ಸ್ನೇಹಿತರೆ ಇಲ್ಲಿ 31 ಹುದ್ದೆಗಳು ಇದ್ದಾವೆ ಸ್ನೇಹಿತರೆ. ಆಗಲೇ ನಾನು ತಪ್ಪಾಗಿ 24 ಅಂತ ಹೇಳಿದೆ. ಇಲ್ಲಿ 31 ಹುದ್ದೆಗಳು ಇದೆ. ಹೀಗಾಗಿ 31ರಲ್ಲಿ ಸಾಮಾನ್ಯ ವರ್ಗಕ್ಕೆ 3, ಪರಿಶಿಷ್ಟ ಜಾತಿಗೆ 1, ಪ್ರವರ್ಗ ಸ್ನೇಹಿತರೆ ಸಾಮಾನ್ಯ ಮೀಸಲಾತಿ 13, ಪರಿಶಿಷ್ಟ ಜಾತಿ 4, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1, ಪ್ರವರ್ಗ 2A 4, ಪ್ರವರ್ಗ 2B ಮುಸ್ಲಿಂ 1, ಪ್ರವರ್ಗ 3A 1, ಪ್ರವರ್ಗ 3B 1. ಹೀಗೆ ಒಟ್ಟು 31 ಹುದ್ದೆಗಳನ್ನು ಈ ರೀತಿಯಾಗಿ ವರ್ಗೀಕರಿಸಲಾಗಿದೆ. ಹಾಗೆ ಸ್ನೇಹಿತರೆ, ಶೈಕ್ಷಣಿಕ ವಿದ್ಯಾರ್ಹತೆಗೆ ಬರುವುದಾದರೆ FDA ಹುದ್ದೆಗೆ ಮೊದಲು ಯಾವುದಾದ್ರೂ ವಿಶ್ವವಿದ್ಯಾಲಯದಿಂದ ನೀವು ಡಿಗ್ರಿ ಪಡೆದಿರಬೇಕು. ಯಾವುದೇ ಡಿಗ್ರಿ ಆದರೂ ನಡೆಯುತ್ತೆ ಸ್ನೇಹಿತರೆ. ಪ್ಲಸ್ ಕನ್ನಡ ಬರೆಯೋಕ್ಕೆ ಓದೋಕ್ಕೆ ನಮ್ಮ ಇದು ಕರ್ನಾಟಕದಲ್ಲಿ ಕರೆದಿದ್ದಾರೆ. ಹೀಗಾಗಿ ಎಲ್ಲರಿಗೂ ಇದು ನಡೀತದೆ. ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು ಸ್ನೇಹಿತರೆ. ಹಾಗೆ ಇನ್ನೊಂದು ಕಂಪ್ಯೂಟರ್ ಜ್ಞಾನವನ್ನು ಕಡ್ಡಾಯವಾಗಿ ಹೊಂದಿರಲೇಬೇಕು. ಈ ರೀತಿಯಾಗಿ FDA ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನೆಂದರೆ
ಡಿಗ್ರಿ, ಯಾವುದೇ ವಿಶ್ವವಿದ್ಯಾಲಯದಿಂದ ಡಿಗ್ರಿ ಪಡೆದುಕೊಂಡಿರಬೇಕು ಹಾಗೂ ಕನ್ನಡ ಓದಲು ಮತ್ತು ಬರೆಯಲು ಮತ್ತು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಬರಬೇಕು. ಇದನ್ನು ಯಾರಿಗೆ ಹೇಳ್ಕೊಡ್ಬೇಕಾದಂಥ ಅವಶ್ಯಕತೆ ಇಲ್ಲ, ಎಲ್ಲರಿಗೂ. ಮತ್ತು ಕಡ್ಡಾಯವಾಗಿ ಕಂಪ್ಯೂಟರ್ ಜ್ಞಾನವನ್ನು ನೀವು ಹೊಂದಿರಲೇಬೇಕು ಸ್ನೇಹಿತರೆ. ಹಾಗೆ SDA ಹುದ್ದೆಗೆ ನೀವು ಯಾವುದೇ ಪದವಿ ಪೂರ್ವ ಮಹಾವಿದ್ಯಾಲಯದಿಂದ ದ್ವಿತೀಯ ದರ್ಜೆ ಅಂದರೆ ಸೆಕೆಂಡ್ ಪಿ ಯು ಸಿ ನೀವು ಪಾಸಾಗಿರಬೇಕು ಅಥವಾ ತತ್ಸಮಾನ ಅರ್ಹತೆ ಅಂದರೆ ಐ ಟಿ ಐ ಅಥವಾ ಡಿಪ್ಲೊಮೊ ಕೂಡ ಮುಗಿಸಿದವರು ಈ ಹುದ್ದೆಗೆ ಅರ್ಜಿ ಸಲ್ಲಲು ಅರ್ಹರಾಗುತ್ತಾರೆ. ಯಥಾಚ್ಛವಾಗಿ ಕನ್ನಡ ಓದಲು ಬರೆಯಲು ಬರಬೇಕು ಮತ್ತು ಇದಕ್ಕೂ ಕಂಪಲ್ಸರಿ ಕಂಪ್ಯೂಟರ್ ಜ್ಞಾನವನ್ನು ಕಂಪಲ್ಸರಿ ಪಡೆದುಕೊಂಡಿರಬೇಕು ಸ್ನೇಹಿತರೆ. ಹಾಗೆಯೇ ವಾಹನ ಚಾಲಕರು ಡ್ರೈವರ್ ಹುದ್ದೆಗೆ SSLC ಕನಿಷ್ಠ ಪಾಸಾಗಿರಬೇಕು ಹಾಗೂ ಕನ್ನಡ ಮತ್ತು ಓದಲು ಮತ್ತು ಬರೆಯಬೇಕು. ಇದಕ್ಕೆ ಕಂಪ್ಯೂಟರ್ ಜ್ಞಾನ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹಾಗೂ ಕಿರಿಯ ಸಹಾಯಕರು ಅಂದರೆ ಅಟೆಂಡರ್ ಹುದ್ದೆಗೆ SSLC ಪಾಸಾಗಿರಬೇಕು ಹಾಗೂ ಕನ್ನಡ ಓದಲು ಬರೆಯಲು ಬರಬೇಕು ಸ್ನೇಹಿತರೆ. ಇಲ್ಲಿ ಕನ್ನಡ ಏಕೆ ಅಂದರೆ ಸ್ನೇಹಿತರೆ, ಇದು ಪೂರ್ತಿ ಕನ್ನಡದಲ್ಲೇ ವ್ಯವಹಾರ ನಡೆಯುವುದರಿಂದ ನೀವು ಕನ್ನಡವನ್ನು ಕಂಪಲ್ಸರಿ ಇದರಲ್ಲಿ ಸ್ನೇಹಿತರೆ ಪ್ರಮುಖವಾದದ್ದು ಡ್ರೈವರ್ ಹುದ್ದೆಗೆ ನೀವು ಬಿಟ್ಟು ಎಲ್ಲದರಲ್ಲೂ ಕಂಪ್ಯೂಟರ್ ಜ್ಞಾನವನ್ನು ಕಂಪಲ್ಸರಿ ಹೊಂದಿರಬೇಕು. ಇವಾಗ ಬರೋ ಸ್ನೇಹಿತರೆ ಏಜ್ ಲಿಮಿಟ್ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಏಜ್ ಲಿಮಿಟ್ ಬಗ್ಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ 40 ವರ್ಷ ಮೀರಿರಬಾರದು. ಹಿಂದುಳಿದ ವರ್ಗದವರು 38, ಹಿಂದುಳಿದವರು 2A 2B 3A 3B ಇವೆಲ್ಲ ಹಿಂದುಳಿದ ವರ್ಗಗಳು. ಇಲ್ಲಿ 38 ವರ್ಷ ಮೀರಿರಬಾರ್ದು. ಹಾಗೆ ಇತರೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳು 35 ವರ್ಷ ವಯೋಮಿತಿ ಮೀರಿರಬಾರ್ದು. ಹೀಗೆ ಏಜ್ ಲಿಮಿಟ್ ಇದೆ. ಏಜ್ ಲಿಮಿಟ್ ಇನ್ನೊಂದು ಸಲ ಹೇಳ್ಕೊಡ್ತೀನಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ 40 ವರ್ಷ ಮೀರಿರಬಾರ್ದು. ಇತರ ಹಿಂದುಳಿದ ವರ್ಗಗಳು ಅಂದರೆ 2A 2B 3A 3B ಅಂದರೆ ಲಿಂಗಾಯತರು ಕೂಡ ಇದರೊಳಗೆ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಬರ್ತಾರೆ. ಇಲ್ಲಿ ಅವರು 38 ವರ್ಷ ಮೀರಿರಬಾರ್ದು. ಹಾಗೆ ಇತರೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳು 35 ವರ್ಷ ಮೀರಿರಬಾರದು ಸ್ನೇಹಿತರೆ. ಆಯ್ಕೆ ವಿಧಾನ ಹೇಗೆ ನಡೆಯುತ್ತದೆ ಅಂದರೆ, ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆಯ ಮೂಲಕ ನಡೆಯುತ್ತದೆ. ಆಯ್ಕೆ ವಿಧಾನ ಏನೈತಿ ಲಿಖಿತ ಪರೀಕ್ಷೆ ಮೂಲಕ ನಡೆಯುತ್ತದೆ ಹಾಗೂ ಪ್ಲಸ್ ಸಂದರ್ಶನದ ಮುಖಾಂತರ ನಡೆಯುತ್ತದೆ. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಬಾಹ್ಯ ಸಂಸ್ಥೆಗಳಿಂದ ಈ ಎಕ್ಸಾಮ್ ನಡೆಸ್ತಾರೆ ಸ್ನೇಹಿತರೆ. ಬಾಹ್ಯ ಸಂಸ್ಥೆಯಿಂದ ಎಕ್ಸಾಮಲ್ಲಿ 85 ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಪ್ಲಸ್ ಸಂದರ್ಶನದಲ್ಲಿ 15. ಈ ರೀತಿಯಾಗಿ 1:5 ಅನುಪಾತದಲ್ಲಿ 85. ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತದಲ್ಲಿ 85 ಹುದ್ದೆಗಳನ್ನು ಆಯ್ಕೆ ಮಾಡಿಕೊಂಡು ಪ್ಲಸ್ ಸಂದರ್ಶನದಲ್ಲಿ 15 ಅಂಕಗಳು ಕನ್ಸಿಡರ್ ಮಾಡಿ ಒಬ್ಬರನ್ನು ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಹೀಗೆ ಆಯ್ಕೆ ಪ್ರಕ್ರಿಯೆ ಹೀಗೆ ಇರುತ್ತೆ. ಈ ಆಯ್ಕೆ ಲಿಖಿತ ಪರೀಕ್ಷೆಯಲ್ಲಿ ಯಾವ ಸಬ್ಜೆಕ್ಟ್ ಇರ್ತಾವಂದ್ರೆ ಕನ್ನಡ 50 ಅಂಕಗಳು ಇರುತ್ತೆ ಸ್ನೇಹಿತರೆ. ಇಂಗ್ಲೀಷ್ 25 ಅಂಕಗಳು, ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ 50 ಅಂಕಗಳು ಮತ್ತು ಭಾರತ ಸಂವಿಧಾನಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತೆ 25 ಅಂಕಗಳು ಹಾಗೂ ಬ್ಯಾಂಕಿಂಗ್ ಮೇನ್ ಇದರಲ್ಲಿ ಬ್ಯಾಂಕಿಂಗ್ ಒಳಗೊಂಡಿರುವುದರಿಂದ ಬ್ಯಾಂಕಿಂಗ್ ನಾಲೆಜ್ ಸಂಬಂಧಪಟ್ಟಂತೆ 25 ಅಂಕಗಳು ಇದರಲ್ಲಿ ಇರುತ್ತವೆ ಸ್ನೇಹಿತರೆ. ಯಾವುದು
ಇದು ಎಫ್ ಡಿ ಎಗೆ ಸಂಬಂಧಪಟ್ಟಂಥ ಆಯ್ಕೆ ವಿಧಾನ ಸ್ನೇಹಿತರೆ. ಈಗ ಎಸ್ ಡಿ ಎ ಆಯ್ಕೆ ವಿಧಾನವನ್ನು ತಿಳ್ಕೊಳ್ಳೋಣ. ಎಸ್ ಡಿ ಎ ಆಯ್ಕೆ ವಿಧಾನ ಹೇಗಿರುತ್ತದೆ ಅಂದರೆ ಸೇಮ್ ಸ್ನೇಹಿತರೆ, ಎಫ್ ಡಿ ಎ ಹೇಗಿದೆಯೋ ಹಾಗೆ ಎಫ್ ಡಿ ಎ ಹೇಗಿದೆ ಹಾಗೆ ಲಿಖಿತ ಪ್ಲಸ್ ಸಂದರ್ಶನದ ಮುಖಾಂತರ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇದರಲ್ಲಿ ಬಾಹ್ಯ ಸಂಸ್ಥೆಯಿಂದ ನಡೆಸುವ, ಅಂದರೆ ಬಾಹ್ಯ ಸಂಸ್ಥೆ ಅಂದರೆ KPSC ಈ ರೀತಿಯ ಸಂಸ್ಥೆಗಳಿಂದ ನಡೆಸುವ ಲಿಖಿತ ಪರೀಕ್ಷೆಯಲ್ಲಿ 85 ಅಂಕಗಳು ಮತ್ತು ಸಂದರ್ಶನದಲ್ಲಿ ತೆಗೆದುಕೊಂಡ 15 ಅಂಕಗಳು ಈ ರೀತಿಯಾಗಿ ಆಯ್ಕೆ ಮಾಡುತ್ತಾರೆ. 85 ಅಂಕಗಳನ್ನು ಹೇಗೆ ಮೆರಿಟ್ ಲಿಸ್ಟ್ ತೆಗಿತಾರೆ ಅಂದರೆ 1:5 ತೆಗೆದು ಇದರಲ್ಲಿ ಸಂದರ್ಶನಕ್ಕೆ ಆಯ್ಕೆಗೊಂಡ ಅಭ್ಯರ್ಥಿಗಳು ತೆಗೆದುಕೊಂಡ ಆಧಾರದ ಮೇಲೆ ಈ ರೀತಿಯಾಗಿ SDA ಹುದ್ದೆಗಳನ್ನು ಆಯ್ಕೆ ಮಾಡುತ್ತಾರೆ. ಹಾಗೆಯೇ ಈಗ ಬರೋಣ ಸ್ನೇಹಿತರೆ ಡ್ರೈವರ್ ಹುದ್ದೆ ಆಯ್ಕೆ ವಿಧಾನ ಹೇಗಿರುತ್ತದೆ ಅಂದರೆ ಸ್ನೇಹಿತರೆ, ಇದರಲ್ಲಿ ಕಂಪಲ್ಸರಿ ನೀವು ಇನ್ನೊಂದು ಮರೆದಿದೆ, ಕಂಪಲ್ಸರಿ ಇದರಲ್ಲಿ ನೀವು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು. ಇದರಲ್ಲಿ ಆಯ್ಕೆ ವಿಧಾನ ಹೇಗಿರುತ್ತದೆ ಅಂದರೆ ಇದರಲ್ಲಿ ಸ್ನೇಹಿತರೆ ಹಾಗೆ 1.5 ಲಿಖಿತ ಪ್ಲಸ್ ಸಂದರ್ಶನ, ಹಾಗೂ ಇದರಲ್ಲಿ ಸಬ್ಜೆಕ್ಟ್ ಯಾವಿರ್ತಾವೆ ಅಂದರೆ ಸ್ನೇಹಿತರೆ, ಸಬ್ಜೆಕ್ಟ್ ಕನ್ನಡ ಭಾಷಾ ಜ್ಞಾನಕ್ಕೆ ಸಂಬಂಧಿಸಿದಂತೆ 50 ಅಂಕಗಳು ಮತ್ತು ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಸಂಬಂಧಪಟ್ಟಂತೆ 50 ಅಂಕಗಳು, ಒಷ್ಟು 100 ಅಂಕಗಳು. ಇದರಲ್ಲಿ FDA ಮತ್ತು SDA ಹಾಗೆ ಇರಲ್ಲ ಸ್ನೇಹಿತರೆ, ಅದು ಹಾಗೆಯೇ ಈಗ ಕಿರಿಯ ಸಹಾಯಕ ಅಂದರೆ ಅಟೆಂಡರ್ ಕಿರಿಯ ಸಹಾಯಕ ಹುದ್ದೆಗಳನ್ನು ಹೇಗೆ ನೇಮಕ ಮಾಡುತ್ತಾರೆ ಹಾಗೆಯೇ ಸ್ನೇಹಿತರೆ 1:5 ಇದರಲ್ಲಿ ಲಿಖಿತ ಪ್ಲಸ್ ಸಂದರ್ಶನ. ಇದರಲ್ಲಿ ಸಬ್ಜೆಕ್ಟ್ ಯಾವ್ಯಾವ ಇರ್ತಾವಂದ್ರೆ ಸ್ನೇಹಿತರೆ, ಇದರಲ್ಲಿ ಕಿರಿಯ ಸಹಾಯಕರು ಹುದ್ದೆಗೆ ಸಬ್ಜೆಕ್ಟ್ ಯಾವ್ಯಾವ ಅಂದರೆ ಸ್ನೇಹಿತರೆ, ಕನ್ನಡ ಭಾಷಾ ಜ್ಞಾನಕ್ಕೆ ಸಂಬಂಧಿಸಿದಂತೆ 50 ಅಂಕಗಳು, ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಸಂಬಂಧಪಟ್ಟಂತೆ 50 ಅಂಕಗಳು. ಈ ಜನರಲ್ ನಾಲೆಜ್ ಅಂದರೆ ಸ್ನೇಹಿತರೆ IC, ಕರೆಂಟ್ ಅಫೇರ್ಸ್, ಇತಿಹಾಸ ಎಲ್ಲ ಬರ್ತವೆ ಸ್ನೇಹಿತರೆ. ಜನರಲ್ ನಾಲೆಜ್ ಅಂದರೆ ಜನರಲ್ ಅಷ್ಟು. ಹೀಗೆ ಆಯ್ಕೆ ವಿಧಾನವನ್ನು ಹೀಗೆ ಇರುತ್ತದೆ ಸ್ನೇಹಿತರೆ. ನೀವು ಈಗ ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಹೇಗೆಂದರೆ www.ballari.dcc.requirement.com ಅಂತ ಹೊಡೆದ್ರೆ ಸ್ನೇಹಿತರೆ ಫಸ್ಟಿಗೆ ಅಲ್ಲೇ ಬರುತ್ತೆ ಸ್ನೇಹಿತರೆ. ನಾನು ಈಗ ಸದ್ಯ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಹಾಗೆ ನೀವು ವಿದ್ಯಾರ್ಹತೆಗೆ ತಕ್ಕಂತೆ ಸೂಚಿಸಲಾದ ಅಂಕಪಟ್ಟಿಗಳು ತೆಗೆದುಕೊಂಡು ಅಂಕಪಟ್ಟಿ ಸ್ನೇಹಿತರೆ, ಹಾಗೂ ಒಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಸಿಗ್ನೇಚರ್, ಹೀಗೆ ನೀವು ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ನೀವು ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯ ಕೊನೆಯಲ್ಲಿ ಇದರಲ್ಲಿ ಶುಲ್ಕ ಇರುತ್ತೆ ಸ್ನೇಹಿತರೆ. ಯಾವುದೇ ಹುದ್ದೆಗಳನ್ನು ಕರೆಯುವುದಾದರೆ ಸರ್ಕಾರ ಅದಕ್ಕೆ ಒಂದಿಷ್ಟು ಶುಲ್ಕ ಅಂತ ಮಾಡಿರುತ್ತದೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಈ ಹುದ್ದೆಗಳಿಗೆ ಏನಿದೆ ಸ್ನೇಹಿತರೆ 500 ಪಾವತಿ ಶುಲ್ಕ ಇರುತ್ತದೆ. ಹಾಗೂ ಸಾಮಾನ್ಯ ಅಭ್ಯರ್ಥಿಗಳು ಹಾಗೂ ಹಿಂದುಳಿದ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಸ್ನೇಹಿತರೆ. ಹೀಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ನಂತರ ಈ ವೆಬ್ಸೈಟ್ ಲಿಂಕಿನ PDF ಅನ್ನು ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ. ಅಲ್ಲಿ ಹೋಗಿ ನೀವು ವೆಬ್ಸೈಟ್ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಹಾಗೂ ಇದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 6
5/2026 ಸ್ನೇಹಿತರೆ. ಇದನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಅರ್ಜಿ ಸಲ್ಲಿಸಲು ವಾಟ್ಸಪ್ ಹಾಕ್ತೀನಿ. ನಿಮ್ಮಲ್ಲಿ ಯಾರಾದರೂ ಅರ್ಜಿ ಹಾಕೋರು ಅರ್ಜಿ ಹಾಕೋಕ್ಕೆ ಎಲ್ಲಿ ಹೋಗೋದಿಲ್ಲ, ಅರ್ಜಿ ಹಾಕೋಕ್ಕೆ ಬೇಕಂದ್ರೆ ನಾನು ವಾಟ್ಸಪ್ ಮಾಡ್ಬೋದು ಸ್ನೇಹಿತರೆ. ನನ್ನ ವಾಟ್ಸಪ್ ನಂಬರ್ 9535055052. ಈ ನಂಬರ್ಗೆ ನೀವು ವಾಟ್ಸಪ್ ನಿಮ್ಮ ದಾಖಲಾತಿಗಳನ್ನು ವಾಟ್ಸಪ್ ಮಾಡಿದ್ರೆ ನಾನು ನಿಮ್ಗೆ ಅರ್ಜಿ ಹಾಕ್ಕೊಡ್ತೀನಿ. ಮತ್ತು ಇನ್ನೊಂದು ನಂಬರ್ 9964232817. ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ, ನಿಮ್ಮ ದಾಖಲಾತಿಗಳನ್ನು ವಾಟ್ಸಪ್ ಮಾಡಿದರೆ ಮತ್ತು ಅರ್ಜಿ ಶುಲ್ಕ ಏನೈತಿ ಅದು ಫೋನ್ಪೇ ಮಾಡಿದರೆ ರಿಯಾಯಿತಿ ದರದಲ್ಲಿ ನಿಮಗೆ ಅರ್ಜಿಯನ್ನು ಹಾಕ್ಕೊಡ್ತೀನಿ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು ಸ್ನೇಹಿತರೆ. ಕೊನೆಯ ದಿನಾಂಕ ಇದೆ, ಮುಂದಿನ ತಿಂಗಳು 6